ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನಮ್ಮ CM ಗೊತ್ತಲ್ಲ, ಸದಾನಂದ ಗೌಡರು. ಇದು ಅವರ ಲೈಫ್ ಸ್ಟೋರಿ. ತುಂಬಾ ಇಂಟ್ರೆಸ್ಟಿಂಗ್. ಅವರ ಪಾಕೆಟ್ ಮನಿ ಒಂದು ವಾರಕ್ಕೆ ಎಷ್ಟಿತ್ತು ಗೊತ್ತಾ? ₹1. ಅವರು MLA ಆದ್ರಲ್ಲ, ಆಗ ಅವರ ಜೇಬಿನಲ್ಲಿದ್ದುದು ಕೇವಲ ₹15. ಅವರು ಕಂಡ ಮೊದಲ ಲಂಚ ಎಷ್ಟು ಗೊತ್ತಾ? ₹10. ಆನಂದಮಯ ಅನ್ನಿಸ್ತಾ ಇದೆಯಾ? ಇದು ಸದಾನಂದ ಗೌಡರ ಜೀವನ ಚಿತ್ರ. DV ಸದಾನಂದ ಗೌಡರು ಹುಟ್ಟ ಶ್ರೀಮಂತರೇನೂ ಅಲ್ಲ, ಬಡತನದಲ್ಲೇ ಹುಟ್ಟಿ ಬೆಳೆದವರು. ಮೊದಲು ಹೇಳಿದ್ನಲ್ಲ, ಅದನ್ನೆಲ್ಲ ಬಿಡಿ. ಅವರು ಒಂದು ವಾರಕ್ಕೆ 5 ಪೈಸೆ ಖರ್ಚು ಮಾಡ್ತಾ ಇದ್ರು. ಯಾಕೆ ಅಂತೀರಾ? ಜಸ್ಟ್ ಲುಕ್ ಇಟ್. DV ಸದಾನಂದ ಗೌಡ ಕುಡ್ಲದ ಕುವರ. ಪಕ್ಷದ ಸಭೆ ಇರಲಿ, ಸಮಾಲೋಚನಾ ಸಭೆ ಇರಲಿ, ಭಿನ್ನಮತೀಯರನ್ನ ಮನವೊಲಿಸುವ ಸರ್ಕಸ್ ನಡೀತಾ ಇರಲಿ, ಚುನಾವಣಾ ವಿಜಯೋತ್ಸವವೇ ಇರಲಿ, ಸದಾನಂದ ಗೌಡ ಯಾವಾಗಲೂ ಹಸನ್ಮುಖಿ. ರಾಜಕಾರಣಿಗಳು ಅಂದರೆ ಯಾವಾಗಲೂ ಗಂಟು ಮುಖದವರು ಅನ್ನೋದಕ್ಕೆ ಅವರು ಅಪವಾದ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸದಾನಂದ ಗೌಡ ಸ್ಮೈಲ್ ರಾಜ. ಇದು ನಮ್ಮೂರ ಮಂದಹಾಸ. ಈಗ ಅವರು ರಾಜ್ಯದ 26ನೇ CM. ಯಡಿಯೂರಪ್ಪ ರಾಜೀನಾಮೆಯಿಂದ ಖಾಲಿಯಾದ ಸ್ಥಾನಕ್ಕೆ ಬಂದಿದ್ದಾರೆ. ನಾನು DV ಸದಾನಂದ ಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ, ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. CM ಸದಾನಂದ ಗೌಡ ಸದ್ಯಕ್ಕೆ ಲೋಕಸಭಾ ಸದಸ್ಯ. ಹಾಗಂತ ವಿಧಾನಸಭೆಗೆ ಹೊಸಬರೇನೂ ಅಲ್ಲ. ಆದರೆ ಮೊದಲ ಬಾರಿಯೇ ಗೆಲುವು ಸಿಕ್ಕಿರಲಿಲ್ಲ. 1989ರಲ್ಲಿ ಎದುರಿಸಿದ ಮೊದಲ ಚುನಾವಣೆಯಲ್ಲಿ DVSಗೆ 400 ಚಿಲ್ಲರೆ ಮತಗಳ ಸೋಲು ಸಿಕ್ಕಿತ್ತು. ಆದರೆ 1994ರಲ್ಲಿ ನಡೆದ ಚುನಾವಣೆಯಲ್ಲಿ ಅದೇ ಪುತ್ತೂರಿನಿಂದ ಮತ್ತೆ ಗೆದ್ದು ಬಂದ DV ಅಸೆಂಬ್ಲಿಗೆ ಮೊದಲ ಹೆಜ್ಜೆ ಇಟ್ಟರು. ಅಂದಹಾಗೆ DV ಮೊದಲ ಬಾರಿ ಶಾಸಕರಾಗಿ ಬೆಂಗಳೂರಿಗೆ ಬರೋಕೆ ಬಸ್ ಹತ್ತಿದಾಗ ಅವರ ಹತ್ತಿರ ಇದ್ದದ್ದು ಕೇವಲ ₹15 ಬಸ್ ಚಾರ್ಜ್ಗೆ ಅಂತ. ಈಗ DV ಕೂಡ ಶ್ರೀಮಂತರಾಗಿದ್ದಾರೆ. ಆದರೆ ಕಷ್ಟದ ದಿನಗಳ ನೆನಪು ಅವರಿಗೆ ಈಗಲೂ ಇದೆ. DV ಹುಟ್ಟ ಶ್ರೀಮಂತರೇನೂ ಅಲ್ಲ. ತಂದೆ ವೆಂಕಪ್ಪಗೌಡ PWD ಗ್ಯಾಂಗ್ಮನ್ ಆಗಿದ್ದವರು. ತಾಯಿ ಕಮಲ ಗೃಹಲಕ್ಷ್ಮಿ. ಹುಟ್ಟಿನಿಂದಲೇ ಬಡತನ ಮೈಗಂಟಿಕೊಂಡಿತ್ತು. 1953 ಮಾರ್ಚ್ 18 DV ಹುಟ್ಟಿದ ದಿನಾಂಕ. ಈಗ ಅವರಿಗೆ 58 ವರ್ಷ. ಬಡತನದ ಕುಟುಂಬದಲ್ಲಿ ಹುಟ್ಟಿದ ಅವರಿಗೆ ಶಾಲೆಗೆ ಹೋಗಲು ಕೂಡ ಶಕ್ತಿ ಇಲ್ಲದ ಬಡತನದ ಕುಟುಂಬ. ಅವರ ಬಾಲ್ಯದ ವಿದ್ಯಾಭ್ಯಾಸ ನಡೆದದ್ದು ಕೇರಳ ಗಡಿಯ ಪೆಂಜಿಕಲ್ಲು, ಸುಳ್ಯ ಮತ್ತು ಪುತ್ತೂರಿನ ಕೆಯ್ಯೂರಿನಲ್ಲಿ. ಹೈಸ್ಕೂಲು ಮತ್ತು PUC ಮುಗಿಸಿದ್ದು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ. ಕಾನೂನು ಪದವಿ ಪೂರೈಸಿದ್ದು ಉಡುಪಿಯ ವೈಕುಂಠ ಬಾಳಿಗ ಕಾಲೇಜಿನಲ್ಲಿ. ಅಂದಹಾಗೆ DVS ಅವರದ್ದು ಸಾಧಾರಣ ಎತ್ತರ. ಆದರೆ ಮೊದಲು ಅವರು ಸಿಕ್ಕಾಪಟ್ಟೆ ಕುಳ್ಳ. ಅದೇ ಕಾರಣಕ್ಕಾಗಿ ಅವರಿಗೆ ಕಾಲೇಜಿನಲ್ಲಿ NCCಗೆ ಪ್ರವೇಶ ಸಿಕ್ಕಿರಲಿಲ್ಲ. ಉದ್ದ ಆಗಬೇಕು ಅಂತ ಹಾಸ್ಟೆಲ್ನಲ್ಲಿದ್ದ ಬಾವಿಯಿಂದ ದಿನ 20 ಕೊಡ ನೀರು ಸೇದ್ತಾ ಇದ್ದರಂತೆ.
ಅದರ ಪ್ರತಿಫಲ ಈಗ ಡಿ.ವಿ ಅವರ ಎತ್ತರದಲ್ಲಿ ಕಾಣಿಸ್ತಿದೆ. ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂದರೆ ಡಿ.ವಿ PU ಓದಕ್ಕೆ ಪುತ್ತೂರಿಗೆ ಹೋದಾಗ ಅವರ ತಂದೆ ಡಿ.ವಿ ಅವರಿಗೆ ವಾರಕ್ಕೆ ₹1 ಖರ್ಚಿಗೆ ಅಂತ ಕೊಡ್ತಾ ಇದ್ರಂತೆ. ಅದರಲ್ಲಿ 90 ಪೈಸೆ ಬಸ್ ಚಾರ್ಜ್ಗೆ ಆಗೋಗ್ತಾ ಇತ್ತು. ಮಿಕ್ಕ 10 ಪೈಸೆಯಲ್ಲಿ 5 ಅಕ್ರೋಟ್ ಬೆಲ್ಲದ ಚಾಕ್ಲೇಟ್ಗಳನ್ನು ತೆಗೆದುಕೊಳ್ತಾ ಇದ್ರಂತೆ. ಮಿಕ್ಕ 5 ಪೈಸೆ ಉಳಿತಾಯ ಮಾಡ್ತಿದ್ರಂತೆ. ವರ್ಷದ ಕೊನೆಯ ಕಾಲೇಜ್ ಡೇಗೆ ಅವರ ಬಳಿ ಉಳಿತಾ ಇದ್ದ ಸೇವಿಂಗ್ಸ್ ₹2.60. ಕಾಲೇಜ್ ಡೇನಲ್ಲಿ ಅದು ಅವರ ಖರ್ಚಿನ ಸಂಪತ್ತು. PU ಓದ್ತಾ ಇದ್ದಾಗಲೇ ತಂದೆ ತೀರ್ಕೊಂಡ್ರು. ಹೀಗಾಗಿ ಹೊಲ ಗದ್ದೆ ಕೆಲಸವೂ ಹೆಗಲಿಗೆ ಬಿತ್ತು. ವಾರಕ್ಕೊಮ್ಮೆ ಊರಿಗೆ ಹೋಗಿ ಹೊಲ ಗದ್ದೆ ಉಳುಮೆ ಬಿತ್ತನೆ ನೋಡಿಕೊಂಡು ಜಾನುವಾರು ನೋಡಿಕೊಂಡು ವಿದ್ಯಾಭ್ಯಾಸ ಮುಂದುವರಿಸಬೇಕಾಯಿತು. ಹೀಗೆ ಕಷ್ಟಪಟ್ಟೇ ಓದಿ ವಿದ್ಯಾಭ್ಯಾಸ ಮುಂದುವರಿಸಿದ ಡಿ.ವಿ 23ನೇ ವರ್ಷಕ್ಕೆ ವಕೀಲಿ ಪದವಿ ಪೂರೈಸಿಕೊಂಡರು. 1976ರಲ್ಲಿ ವಕೀಲಿಕೆ ಆರಂಭಿಸಿದರು. 1980ರಲ್ಲಿ ಸರ್ಕಾರಿ ಸಹಾಯಕ ವಕೀಲ ಹುದ್ದೆಗೂ ಸಿಕ್ತು. ವಕೀಲರಾದ ಡಿ.ವಿ.ಎಸ್ ಅವರ ಮೊದಲ ಅನುಭವ ಏನು ಗೊತ್ತಾ? ಅವರ ಬಳಿ ಕೇಸ್ ಒಂದನ್ನು ತಂದಿದ್ದ ಪೊಲೀಸರು ಫೈಲ್ನಲ್ಲಿ ₹10 ನೋಟು ಇಟ್ಟಿದ್ರಂತೆ. ಇದು ಡಿ.ವಿ ಅವರಿಗೂ ಶಾಕ್ ಕೊಟ್ಟಿತ್ತು. ಯಾಕೆ ಎಂದಾಗ ಇದು ಸಂಪ್ರದಾಯ ಎಂದರಂತೆ ಪೊಲೀಸರು. ಲಂಚ ಕ್ಯಾನ್ಸಲ್ ಮಾಡಿಸೋಕೆ ಡಿ.ವಿ.ಎಸ್ ಹೋರಾಟವನ್ನೇ ಮಾಡಬೇಕಾಯ್ತಂತೆ. ಹೇಗೋ ಕಷ್ಟಪಟ್ಟು ಲಂಚ ಬರೋದನ್ನು ತಪ್ಪಿಸಿದ್ರು ವಕೀಲಿಕೆ ವೃತ್ತಿ ಬೇಸರ ತರಿಸ್ಬಿಡ್ತು. ಇದರ ನಡುವೆ ಕೊಡಗಿನ ಕುವರಿ ಡಾಟಿ ಮನದನ್ನಿಯಾಗಿ ಬಂದಿದ್ರು. ಕುಡ್ಲದ ಕುವರ ಕೊಡಗಿನ ಅಳಿಯನಾಗಿದ್ರು. ಹೊಸ ಸಂಸಾರದ ಜವಾಬ್ದಾರಿಗೆ ನೊಗ ಕೊಟ್ಟಿದ್ದ ಡಿ.ವಿ ಮದುವೆಯಾದ 6 ತಿಂಗಳಿಗೆಲ್ಲ ಲಾಯರ್ ಕೆಲಸ ಬಿಟ್ಬಿಟ್ರು. ಕೆಲಸಕ್ಕೆ ಸೇರಿದ 1.5 ವರ್ಷಕ್ಕೆ ಕೆಲಸಕ್ಕೆ ಗುಡ್ ಬೈ ಹೇಳಿದ ಸದಾನಂದಗೌಡ ರಾಜಕೀಯಕ್ಕೆ ಇಳಿದರು. ಮಾತಿನ ಮಲ್ಲನಿಗೆ ರಾಜಕೀಯದ ಏಣಿ ಏರುವುದು ಕಷ್ಟವೇನೂ ಆಗಲಿಲ್ಲ. ಸ್ವಲ್ಪ ಸ್ಟೋರಿ, ಇನ್ನೊಂದಿಷ್ಟು ಸವಾಲು, ಎರಡೂ ಕತೆಗಳನ್ನು ಹೇಳ್ತೀನಿ. ಚಿಕ್ಕದೊಂದು ಬ್ರೇಕ್ನ ನಂತರ.